ಇವಾಗ ಗಾಲ್ಜಿ ಅಪ್ಯಾರೇಟಸ್ ಬಗ್ಗೆ ಮಾತಾಡೋದಾದರೆ, ಸೊ ಗಾಲ್ಜಿ ಅಪ್ಯಾರೇಟಸ್ ಫೈಂಡ್ ಔಟ್ ಮಾಡಿದ್ದು ಯಾರು ಅಂದರೆ ಯಾರು ಡಿಸ್ಕವರಿ ಮಾಡಿದ್ದು? ಕೆಮಿಲೋ ಗಾಲ್ಜಿ. ಸೊ ಕೆಮಿಲೋ ಗಾಲ್ಜಿ ಅವರು ಒಂದು ಸ್ಟ್ರಕ್ಚರ್ ನೋಡ್ತಾರೆ ಮೈಕ್ರೋಸ್ಕೋಪಲ್ಲಿ. ಸೊ ಆ ಸ್ಟ್ರಕ್ಚರ್ ಹೇಗೆ ಕಾಣುತ್ತೆ? ಅಂದರೆ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ಯಾರಲಲ್ಲಿ ಅರೇಂಜ್ಡ್ ಆಗುತ್ತೆ. ಸೊ ಪ್ಯಾರಲಲ್ ಲೈನ್ಸ್ ಅಂದರೆ ಹೀಗಿರುತ್ತಲ್ವ, ಸೊ ಅದೇ ಥರ ಇಲ್ಲಿ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ಯಾರಲಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ? ಗಾಲ್ಜಿ ಅಪ್ಯಾರೇಟಸ್ ಅಂತ ಕರಿತೀವಿ. ಸೊ ಅಪ್ಯಾರೇಟಸ್ ಅಂದರೆ ಒಂದು ಪಾರ್ಟ್. ಸೊ ಗಾಲ್ಜಿ ಸೈಂಟಿಸ್ಟ್ ಕೊಟ್ಟಿರೋದಲ್ವ ಒಂದು ಪಾರ್ಟ್. ಇದು ಅಪ್ಯಾರೇಟಸ್ ಅಂದರೆ ಇದೊಂದು ಪಾರ್ಟ್, ಓಕೆನಾ? ಸೊ ಇದು ಏನಿರುತ್ತೆ, ಪ್ಯಾರಲಲ್ಲಿ ಅರೇಂಜ್ಡ್ ಆಗಿರುತ್ತೆ. ಓಕೆ, ಸೊ ಈ ಪ್ಯಾರಲಲಿ ಅರೇಂಜ್ಡ್ ಆಗಿರೋದು ಇದು ಅಸೋಸಿಯೇಟ್ ಆಗಿರುತ್ತೆ ER ಜೊತೆ. ಏನು ಕೆಲಸ ಮಾಡುತ್ತೆ? ಇವಾಗ ER ಏನು ಮಾಡ್ತಿತ್ತು? ಪ್ರೋಟೀನ್, ಲಿಪಿಡ್ ಸಿಂಥಸೈಸ್ ಮಾಡ್ತಿತ್ತು, ಮತ್ತು ER ಕೆಲವೊಂದು ಪ್ರೋಟೀನ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಇದರಲ್ಲಿ ಗಾಲ್ಜಿ ಅಪ್ಯಾರೇಟಸಲ್ಲಿ ಪ್ಯಾಕೇಜಿಂಗ್ ಆಗುತ್ತೆ. ಸೊ ಇವಾಗ ಏನಾದರೂ ಇಲ್ಲಿ ಫಾರ್ಮೇಷನ್ ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಪ್ಯಾಕೇಜಿಂಗ್ ಫ್ಯಾಕ್ಟ್ರಿ ಇದೆ, ಇಲ್ಲಿ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಇದೆ. ಸೊ ಈ ಪ್ರೊಡಕ್ಷನ್ ಮಾಡ್ತಿರೋದು ಹತ್ರನೇ ಇರುತ್ತಲ್ವ ಪ್ಯಾಕೇಜಿಂಗ್ ಫ್ಯಾಕ್ಟ್ರಿನೂ. ಅದೇ ಥರ ER ಮತ್ತು ಗಾಲ್ಜಿ ಅಪ್ಯಾರೇಟಸ್ ಹತ್ತತ್ರನೇ ಇರುತ್ತೆ. ಸೊ ಈ ಹತ್ತತ್ರ ಇರೋದನ್ನು ಮತ್ತು ಇನ್ನೂ ಕೆಲವೊಂದು ಸೆಲ್ ಆರ್ಗನಲೀಸ್ ಇದ್ರ ಜೊತೆಗೆ ಇರೋದ್ರಿಂದ ಇದನ್ನು ಸೆಲ್ಯುಲರ್ ಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ಅಷ್ಟೇ, ERಲ್ಲಿ ಎಷ್ಟು ಮೆಂಬ್ರೇನ್ ಇತ್ತು? 1 ಮೆಂಬ್ರೇನ್. ಇದರಲ್ಲೂ ಎಷ್ಟು ಮೆಂಬ್ರೇನ್ ಅಂದರೆ ಕವರಿಂಗ್ ಎಷ್ಟಿರುತ್ತೆ? 1 ಕವರಿಂಗ್. ಸೊ ಸೆಲ್ಯುಲಾರ್ ಮೆಂಬ್ರೇನ್ ಸಿಸ್ಟಮ್ ಪಾರ್ಟಲ್ಲಿ ER ಇದೆ ಮತ್ತು ಗಾಲ್ಜಿ ಅಪ್ಯಾರೇಟಸ್ ಎರಡೂ ಇರುತ್ತೆ. ಸೊ ER ಏನು ಮಾಡುತ್ತೆ? ಇದಕ್ಕೆ ಕಳಿಸುತ್ತೆ. ಸೊ ಇದೇನು ಮಾಡುತ್ತೆ? ಪ್ಯಾಕೇಜ್ ಮಾಡಿ ಡಿಸ್ಪ್ಯಾಚ್ ಮಾಡುತ್ತೆ. ಸೊ ಪ್ಯಾಕೇಜ್ ಮಾಡುತ್ತೆ ಫಸ್ಟು ಒಂದು ವೆಸಿಕಲ್ ಫಾರ್ಮಲ್ಲಿ, ಈ ಥರ ವೆಸಿಕಲ್ ಫಾರ್ಮಲ್ಲಿ ಇದರೊಳಗೆ ಪ್ರೋಟೀನ್ ಹಾಕ್ತು. ಸೊ ಇದು ಪ್ಯಾಕೇಜ್ ಆದಮೇಲೆ ಏನು ಮಾಡುತ್ತೆ? ಇಲ್ಲಿ ಫಸ್ಟ್ ಸ್ಯಾಕ್ ಇದ್ದರೆ ಇಲ್ಲಿ ಲಾಸ್ಟ್ ಸ್ಯಾಕ್ ಅಂದ್ಕೊಳ್ಳಿ, ಇಲ್ಲಿ ಎಷ್ಟೊಂದಿರುತ್ತೆ. ಸೊ ಇಲ್ಲಿಂದ ಏನು ಮಾಡುತ್ತೆ? ಈಚೆ ಕಳಿಸುತ್ತೆ. ಎಲ್ಲಿ ಕಳಿಸುತ್ತೆ? ಇನ್ಸೈಡ್ ದ ಸೆಲ್ ಆದರೂ ಇರ್ಬೋದು, ಔಟ್ಸೈಡ್ ದ ಸೆಲ್ ಆದರೂ ಇರ್ಬೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ. ಇವಾಗ ಪ್ರೋಟೀನ್ ಇವಾಗ ಪ್ಲಾಸ್ಮಾ ಮೆಂಬ್ರೇನ್ ಮಾಡೋಕ್ಕೆ ಕಳಿಸ್ಬೇಕು ಅಂತ ಅಂದರೆ ಅದು ಎಲ್ಲಿದೆ ಅಲ್ಲಿಗೆ ಪ್ರೋಟೀನ್ಸ್ನ ಕಳಿಸುತ್ತೆ, ಲಿಪಿಡ್ಸ್ನ ಕಳಿಸುತ್ತೆ. ಅರ್ಥ ಆಯ್ತಾ? ಸೊ ಔಟ್ಸೈಡ್ ಆದರೂ ಆಗಿರ್ಬೋದು, ಇನ್ಸೈಡ್ ಆದರೂ ಆಗಿರ್ಬೋದು. ಸೊ ಇದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ಸ್ಯಾಕ್ಲೈಕ್ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಿದೆಯಲ್ವ ಈ ಥರ. ಸೊ ಇದನ್ನು ನಾವು ಸಿಸ್ಟರ್ನೇ ಅಂತ ಕರಿತೀವಿ. ಸೊ ಇದನ್ನು ಏನಂತ ಕರಿತೀವಿ? ಸಿಸ್ಟರ್ನೇ ಅಂತ ಕರಿತೀವಿ. ಪ್ಯಾರಲಲ್ ಟು ಈಚ್ ಅದರ್ ಇದು ಅರೇಂಜ್ ಹೇಗಾಗಿರುತ್ತೆ? ಸಿಸ್ಟರ್ನ್ಸ್ ಅಥವಾ ಸಿಸ್ಟರ್ನೇ ಅಂತ ಕರಿತೀವಿ. ಸೊ ಇದೇನಾಗುತ್ತೆ? ಒಂದು ಸೆಲ್ಯುಲರ್ ಮೆಂಬ್ರೇನ್ ಸಿಸ್ಟಮ್ದು ಪಾರ್ಟ್, ಕಾಂಪ್ಲೆಕ್ಸ್ ಸೆಲ್ಯುಲರ್ ಮೆಂಬ್ರೇನ್ ಪಾರ್ಟ್. ಯಾವುದು? ER ಆಗಿರ್ಬೋದು, ಗಾಲ್ಜಿ ಅಪ್ಯಾರೇಟಸ್ ಆಗಿರ್ಬೋದು, ಎರಡೂ ಅಷ್ಟೇ. ಸೊ ಇದ್ರ ಫಂಕ್ಷನ್ಸ್ ಏನು? ಸ್ಟೋರೇಜಲ್ಲಿ ಹೆಲ್ಪ್ ಮಾಡುತ್ತೆ, ಮಾಡಿಫಿಕೇಷನ್ ಆ್ಯಂಡ್ ಪ್ಯಾಕೇಜಿಂಗ್ ಆಫ್ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್. ಸೊ ವೆಸಿಕಲ್ಸ್ ಅಂದರೆ ಈ ಥರ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಇದ್ರೊಳಗೆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಇದ್ರೊಳಗೆ ಏನಿರುತ್ತೆ? ಪ್ರೋಟೀನ್ಸ್ ಅಥವಾ ಲಿಪಿಡ್ಸ್ನ ಸ್ಟೋರೇಜ್ ಮಾಡೋದಿರ್ಬೋದು, ಅದನ್ನು ಮಾಡಿಫೈ ಮಾಡೋದು, ಏನಾದರೂ ಹೆಚ್ಚು ಕಮ್ಮಿ ಮಾಡೋದು, ಅದಾದಮೇಲೆ ಪ್ಯಾಕೇಜಿಂಗ್, ಅದಾದಮೇಲೆ ಅದನ್ನು ಮುಂದೆ ಕಳಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಫಂಕ್ಷನ್ ಏನು ಅಂತಂದರೆ ಇದು ಲೈಸೋಸೋಮ್ ಫಾರ್ಮೇಷನ್ ಆಗುತ್ತೆ. ಲೈಸೋಸೋಮ್ ನೆಕ್ಸ್ಟ್ ಸೆಲ್ ಆರ್ಗನಲ್ಲಿ. ಇದನ್ನು ಫಾರ್ಮೇಷನ್ ಎಲ್ಲಾಗೋದು ಗಾಲ್ಜಿ ಅಪ್ಯಾರೇಟಸಲ್ಲಿ, ಓಕೆನಾ? ಸೊ ಮತ್ತು ಇನ್ನೊಂದು ಫಂಕ್ಷನ್, 3 ಫಂಕ್ಷನ್ಸ್ ನೆನ್ಪಿಟ್ಕೋಬೇಕು. ಒಂದು ಫಂಕ್ಷನ್ ಇದು ಸ್ಟೋರೇಜ್, ಮಾಡಿಫಿಕೇಷನ್ ಆ್ಯಂಡ್ ಪ್ಯಾಕೇಜಿಂಗ್ ಆಫ್ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್. ಸೆಕೆಂಡ್ ಫಂಕ್ಷನ್ ಏನು ಅಂತಂದರೆ, ಈಗ ಸಿಂಪಲ್ ಶುಗರ್ಸ್ ಇರುತ್ತಲ್ವ, ಇವಾಗ ಗ್ಲೂಕೋಸ್ ಇರುತ್ತೆ, ಅದನ್ನು ಕಾಂಪ್ಲೆಕ್ಸ್ ಶುಗರಾಗಿ ಕನ್ವರ್ಟ್ ಮಾಡೋದು. ಸೊ ಗ್ಲೂಕೋಸ್ನ, ಸಿಂಪಲ್ ಶುಗರ್ಸ್ನ ಏನು ಮಾಡುತ್ತೆ? ಕಾಂಪ್ಲೆಕ್ಸ್ ಶುಗರಾಗಿ ಕನ್ವರ್ಟ್ ಮಾಡುತ್ತೆ, ಪ್ಯಾಕೇಜ್ ಮಾಡುತ್ತಲ್ವಾ. ಪ್ಯಾಕೇಜಿಂಗಲ್ಲೂ ಇದೇನು ಮಾಡುತ್ತೆ? ಸಿಂಪಲ್ ಶುಗರ್ಸ್ನ ಕಾಂಪ್ಲೆಕ್ಸ್ ಶುಗರಾಗಿ ಕನ್ವರ್ಟ್ ಮಾಡುತ್ತೆ. ಇದು ಸೆಕೆಂಡ್ ಫಂಕ್ಷನ್. ಥರ್ಡ್ ಫಂಕ್ಷನ್ ಏನು? ಫಾರ್ಮೇಷನ್ ಆಫ್ ಲೈಸೋಸೋಮ್ಸ್. ಸೊ ಅಷ್ಟೇ, ಗಾಲ್ಜಿ ಅಪ್ಯಾರೇಟಸಲ್ಲಿ ಮೇನ್ ಇಂಪಾರ್ಟೆಂಟು ಫಂಕ್ಷನ್ಸ್ ಮತ್ತು ಈ ಕೆಮಿಲೋ ಗಾಲ್ಜಿ ಅವ್ರದ್ದು ಸೈಂಟಿಸ್ಟ್ ಯಾರು ಫೈಂಡ್ ಔಟ್ ಮಾಡಿದ್ರು ಅವ್ರ ಸೈಂಟಿಸ್ಟ್ ಹೆಸರು. ಓಕೆ, ಸೊ ಇದನ್ನು ಸಿಸ್ಟರ್ನ್ಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದು ವೆಸಿಕಲ್ಸ್, ಮೆಂಬ್ರೇನ್ ಬೌಂಡ್ ವೆಸಿಕಲ್ಸ್. 1 ಮೆಂಬ್ರೇನ್ ಬೌಂಡ್, ಒಂದೇ ಮೆಂಬ್ರೇನ್ ಇರುತ್ತೆ, ಒಂದೇ ಕವರಿಂಗ್. ನ್ಯೂಕ್ಲಿಯಸಲ್ಲಿ 2 ಇತ್ತಲ್ವಾ, ಸೊ ಇದರಲ್ಲಿ ಒಂದೇ ಕವರಿಂಗ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೈಸೋಸೋಮ್ಸ್. ಸೊ ಲೈಸೋಸೋಮ್ಸ್ ಏನು ಮಾಡುತ್ತೆ ಅಂದರೆ, ಇವಾಗ ಸೆಲ್ ಒಳಗೆ
ಸೆಲ್ ಒಳಗೆ ಇವಾಗ ಲೈಸೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಇದು ವೆಸಿಕಲ್ ಫಾರ್ಮಲ್ಲೇ ಪ್ರೆಸೆಂಟ್ ಇರುತ್ತೆ, ಮೆಮ್ಬ್ರೇನ್ ಬೌಂಡ್ ವೆಸಿಕಲ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದ್ರ ಒಳಗೆ ಏನಿರುತ್ತೆ, ಒಂದು ಎನ್ಸೈಮ್ಸ್ ಇರುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಕರಿತೀವಿ. ಸೊ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಅಂದರೆ ಇವಾಗ ಫುಡ್ ಡೈಜೆಷನ್ ಅಂತ ಅಂದ್ರೇನು ಫುಡ್ನ ಕರಗಿಸೋದು. ಅದೇ ಥರ ಇದನ್ನು ಯಾವುದೇ ಮೆಟೀರಿಯಲ್ ಇರಲಿ ಅಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ ಈಚೆಯಿಂದ ಇವಾಗ ಏನಾದರೂ ಬ್ಯಾಕ್ಟೀರಿಯಾ ಬಂತು ಅಂದ್ಕೊಳ್ಳಿ, ಇಲ್ಲಾಂದರೆ ಯಾವುದೇ ಫಾರಿನ್ ಮೆಟೀರಿಯಲ್ಸ್ ಬಂತು ಒಳಗೆ, ಸೆಲ್ ಒಳಗೆ, ಅದು ಅಫ್ಕೋರ್ಸ್ ಸೆಲ್ ಸರ್ವೈವ್ ಆಗೋದಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದರೆ ಅದೇನು ಮಾಡುತ್ತೆ, ಲೈಸೋಸೋಮು ಅದನ್ನು ಕನ್ಸ್ಯೂಮ್ ಮಾಡಿಕೊಂಡು ಅದನ್ನು ಡೈಜೆಸ್ಟ್ ಮಾಡಿಬಿಡುತ್ತೆ, ಅಂದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡುತ್ತೆ. ಸೊ ಅದೇ ಥರ ಇವಾಗ ಸೆಲ್ ಆರ್ಗನಲೀಸ್ದು ಲೈಫ್ ಸ್ಪ್ಯಾನ್ ಅಂದರೆ ಎಷ್ಟು ದಿನ ಇರಬೇಕು ಅಂತ ಇರುತ್ತೋ ಅದೇನಾದರೂ ಕಮ್ಮಿ ಆದರೆ ಆಯಿತಾ. ಸೊ ಓಲ್ಡ್ ಆರ್ಗನಲೀಸ್ ಇದ್ದರೆ ಅದಕ್ಕೂ ಒಂದು ಏಜ್ ಅಂತ ಇರುತ್ತಲ್ವಾ. ಸೊ ಅದೇ ಥರ ಸೊ ಇದರಲ್ಲೂ ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ ಅದನ್ನು. ಸೊ ಲೈಫ್ ಸ್ಪ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮೈಟೊಕಾಂಡ್ರಿಯಾ ಏನಾದರೂ ಅದು ಓಲ್ಡ್ ಆಗಿಬಿಟ್ಟಿದೆ ಅಂತಂದರೆ ಲೈಸೋಸೋಮ್ಸ್ ಒಳಗೆ ಹೋಗುತ್ತೆ, ಲೈಸೋಸೋಮ್ಸ್ ಅದನ್ನು ಕನ್ಸ್ಯೂಮ್ ಮಾಡಿ ಡೈಜೆಸ್ಟ್ ಮಾಡುತ್ತೆ. ಅದೇ ಥರ ಇವಾಗ ಏನಾದರೂ ಸೆಲ್ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಸೊ ಸೆಲ್ ಇವಾಗ ಡ್ಯಾಮೇಜ್ ಆಗೋ ಕಂಡೀಷನಲ್ಲಿದೆ ಅಂದರೆ ಏನಾಗ್ಬಿಡುತ್ತೆ, ಲೈಸೋಸೋಮ್ ಬರ್ಸ್ಟ್ ಆಗಿಬಿಡುತ್ತೆ. ಸೊ ಲೈಸೋಸೋಮ್ ಬರ್ಸ್ಟ್ ಆದ ತಕ್ಷಣ ಎಲ್ಲ ಡೈಜೆಸ್ಟಿವ್ ಎನ್ಸೈಮ್ಸ್ ಈಚೆ ಬಂದುಬಿಡುತ್ತೆ. ಸೊ ಡೈಜೆಸ್ಟಿವ್ ಎನ್ಸೈಮ್ಸ್ ಈಚೆ ಬಂದ ತಕ್ಷಣ ಇದನ್ನೆಲ್ಲ ಡೈಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಒಳಗಿರೋವರೆಗೂ ಅದು ಒಳಗೆ ಎಲ್ಲ ಡೈಜೆಸ್ಟ್ ಮಾಡುತ್ತೆ. ಬಟ್ ಇದು ಬರ್ಸ್ಟ್ ಯಾವಾಗುತ್ತೆ, ಸೆಲ್ ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಾದಾಗ. ಸೆಲ್ ಆರ್ಗನಲೀಸ್ ಇವಾಗ ವರ್ನ್ಔಟ್ ಸೆಲ್ ಆರ್ಗನಲೀಸ್ ಅಂತ ಅಂದ್ರೇನು, ಸೊ ವರ್ನ್ಔಟ್ ಸೆಲ್ ಆರ್ಗನಲೀಸ್ ಅಂತ ಅಂದರೆ ಕೆಲ್ಸಕ್ಕೆ ಬರೆದಿರೋ ಸೆಲ್ ಆರ್ಗನಲೀಸ್, ನಮಗೆ ಬೇಡ ಸೆಲ್ಗೆ ಬೇಡ ಅನ್ನೋ ಸೆಲ್ ಆರ್ಗನಲೀಸ್ ಇರ್ಬೋದು, ಇಲ್ಲ ಫಾರಿನ್ ಮೆಟೀರಿಯಲ್ಸ್ ಇರ್ಬೋದು, ಇಲ್ಲಾಂದರೆ ಯಾವುದೇ ಫುಡ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಎಲ್ಲ ಎಂಟರ್ ಆಗ್ತಿದೆ, ಅದು ಸೆಲ್ಗೆ ಏನಾದರೂ ಬೇಡ ಅಂತ ಅಂದರೆ ಅದು ಏನು ಮಾಡುತ್ತೆ, ಸ್ಮಾಲ್ ಪೀಸಸ್ ಆಗಿ ಅದನ್ನು ಬ್ರೇಕ್ ಮಾಡುತ್ತೆ. ಓಕೆ, ಆಮೇಲೆ ಏನು ಮಾಡುತ್ತೆ, ಸೊ ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್ಸ್ ಬ್ರೇಕ್ ಆಗಿರುತ್ತಲ್ವ ಆ ಪೀಸಸ್ಸು, ಅದ್ರ ಮೇಲೆ ವರ್ಕ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಆರ್ಗ್ಯಾನಿಕ್ ಮೆಟೀರಿಯಲ್ ಇದೆಯಲ್ವಾ ಅದೇನಾಗುತ್ತೆ, ಡೈಜೆಸ್ಟ್ ಆಗುತ್ತೆ. ಏನಾದರೂ ಸೆಲ್ಲು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಇದೇನಾಗ್ತಿದೆ, ಈ ಸೆಲ್ಯುಲರ್ ಮೆಟಬಾಲಿಸಮ್ ಅಂದರೆ ಸೆಲ್ಯುಲರ್ ರಿಯಾಕ್ಷನ್ಸ್, ಒಳಗೆ ರಿಯಾಕ್ಷನ್ಸ್ ಆಗ್ತಿರುತ್ತಲ್ಲ, ಕೆಮಿಕಲ್ ರಿಯಾಕ್ಷನ್ಸು, ಸೊ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಡ್ಯಾಮೇಜ್ ಆಗ್ತಿದೆ ಸೆಲ್ಲು ಅಂತ ಅಂದರೆ. ಸೊ ಅವಾಗೇನಾಗುತ್ತೆ, ಲೈಸೋಸೋಮ್ ಬರ್ಸ್ಟ್ ಆಗುತ್ತೆ, ಆವಾಗಲೇ ಹೇಳಿದ್ನಲ್ವ. ಸೊ ಬರ್ಸ್ಟ್ ಆದ ತಕ್ಷಣ ಎಲ್ಲ ಈಚೆ ಇರೋ ಎಲ್ಲ ಸೆಲ್ಲು, ಈ ಪೂರ್ತಿ ಸೆಲ್ನೇ ಏನಾಗುತ್ತೆ, ಅದು ಕನ್ಸ್ಯೂಮ್ ಮಾಡ್ಕೊಬಿಡುತ್ತೆ. ಸೊ ಅದಕ್ಕೆ ಇದನ್ನು ನಾವು ಸುಸೈಡಲ್ ಬ್ಯಾಗ್ಸ್ ಅಂತೀವಿ. ಅಂದರೆ ಈ ಸೆಲ್ಲು ತನ್ನ ಅದ್ರ ಸೆಲ್ನೇ ಏನು ಮಾಡ್ತು, ಡೈಜೆಸ್ಟ್ ಮಾಡಿಬಿಡ್ತು, ಅಂದರೆ ಇಲ್ದ ಹಾಗೆ ಮಾಡಿಬಿಡ್ತು. ಅದಕ್ಕೆ ಅದನ್ನು ಸೂಸೈಡ್ ಅಂದರೆ ತನಗೆ ತಾನೇ ಅದನ್ನೇನಂತೀವಿ, ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಎನ್ಸೈಮ್ಸ್ ಇದೆಯಲ್ವಾ, ಇದ್ರೊಳಗೆ ಮೆಮ್ಬ್ರೇನ್ ಬೌಂಡ್ ಸ್ಯಾಕ್ಸ್, ಈ ಸ್ಯಾಕ್ ಥರ ಸ್ಟ್ರಕ್ಚರ್ ಇರೋ ಒಳಗೆ ಇರೋ ಎನ್ಸೈಮ್ಸು ಎಲ್ಲಿಂದ ಬರುತ್ತೆ, RERಯಿಂದ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಸಿಂಥಸಿಸ್ ಮಾಡ್ತಿತ್ತಲ್ವ, ಸೊ ಆ ಪ್ರೋಟೀನ್ ಸಿಂಥಸಿಸಲ್ಲೇ ಕೆಲವೊಂದು ಎನ್ಸೈಮ್ಸ್ ಆಗಿ ಫಂಕ್ಷನ್ ಮಾಡುತ್ತೆ. ಸೊ ಆ ಫಂಕ್ಷನ್ ಮಾಡೋದ್ರಿಂದ ಈ ಡೈಜೆಷನ್ ಪಾಸಿಬಲ್ ಇದೆ. ಓಕೆನಾ. ಸೊ ಯಾವುದೇ ಡೈಜೆಷನ್ ಇರಲಿ, ಯಾವುದೇ ಆರ್ಗ್ಯಾನಿಕ್ ಮೆಟೀರಿಯಲ್ ಇರಲಿ, ಗ್ಲೂಕೋಸ್ ಇರ್ಬೋದು, ಅದನ್ನು ಡೈಜೆಸ್ಟ್ ಮಾಡುತ್ತೆ ಅಕಸ್ಮಾತ್ ಬೇಡ ಅಂತ ಅಂದರೆ. ಓಕೆ. ಸೊ ಇವಾಗ 2 ಇಂಪಾರ್ಟೆಂಟ್ ಸೆಲ್ ಆರ್ಗನಲೀಸ್ ಬಗ್ಗೆ ಮಾತಾಡೋದಾದರೆ, ಒಂದು ಮೈಟೊಕಾಂಡ್ರಿಯಾ, ಇನ್ನೊಂದು ಪ್ಲಾಸ್ಟಿಡ್ಸ್. ಸೊ ನೀವು ತುಂಬ ಕೇಳಿರ್ತೀರ, ಇವೆರಡು ತುಂಬ ಇಂಪಾರ್ಟೆಂಟು. ಓಕೆನಾ. ಸೊ ಏನಾಗುತ್ತೆ, ಈ ಮೈಟೊಕಾಂಡ್ರಿಯಾ ಇದೆಯಲ್ವ, ಈ ಥರ ಸ್ಟ್ರಕ್ಚರ್ ಇರುತ್ತೆ, ಇದು ಡಬಲ್ ಮೆಮ್ಬ್ರೇನ್ ಬೌಂಡ್. ಇಲ್ಲಿವರೆಗೂ ನಾವು ಓದಿದ್ವಲ್ವ, ಗಾಲ್ಜಿ ಅಪ್ಯಾರಿಟಸ್ ಇರ್ಬೋದು, ER ಇರ್ಬೋದು, ಮತ್ತು ಲೈಸೋಸೋಮ್ ಇರ್ಬೋದು, ಅದೆಲ್ಲ ಸಿಂಗಲ್ ಮೆಮ್ಬ್ರೇನ್, ಇದೆಲ್ಲ ಡಬಲ್ ಮೆಮ್ಬ್ರೇನ್. ಸೊ ಇದು ಈ ಥರ ಕ್ರಿಸ್ಟೆ ಅಂತ ಕರಿತೀವಿ. ಈ ಥರ ಇದೆಯಲ್ವ ಈ ಸ್ಟ್ರಕ್ಚರು, ಒಳಗೆ ಈಚೆ ಒಳಗೆ ಈಚೆ. ಸೊ ಇದನ್ನು ನಾವು ಕ್ರಿಸ್ಟೆ ಅಂತ ಕರಿತೀವಿ. ಅಲ್ಲಿ ಸಿಸ್ಟರ್ನೇ ಇತ್ತಲ್ವ, ಸೊ ಇದನ್ನು ನಾವು ಕ್ರಿಸ್ಟೆ ಅಂತ ಕರಿತೀವಿ. ಓಕೆ, ಸಿಸ್ಟರ್ನೇ ಬೇರೆ, ಸಿಸ್ಟರ್ನೇ ಎಲ್ಲಿತ್ತು, ಗಾಲ್ಜಿ ಅಪ್ಯಾರಿಟಸಲ್ಲಿ. ಇಲ್ಲೇನಿದೆ, ಕ್ರಿಸ್ಟೆ. ಸೊ ಇದ್ರ ಒಳಗೆ ಏನಾಗುತ್ತೆ, ATP ಸಿಂಥಸಿಸ್ ಆಗುತ್ತೆ. ಸೊ ATP ಅಂತ ಅಂದರೆ ಏನು, ಇವಾಗ ನಾವು ಫುಡ್ ಯಾಕೆ ತಿಂತೀವಿ, ಎನರ್ಜಿಗೋಸ್ಕರ. ಸೊ ಫುಡ್ಡನ್ನು ಬ್ರೇಕ್ ಡೌನ್ ಮಾಡ್ತೀವಿ. ಸೊ ಬ್ರೇಕ್ ಡೌನ್ ಆದಮೇಲೆ ಈ ಫುಡ್ ಎನರ್ಜಿ ಇದೆಯಲ್ವಾ, ಸೊ ಈ ಫುಡ್ ಎನರ್ಜಿನ ಒಂದು ಕೆಮಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಆ ಕೆಮಿಕಲ್ ಎನರ್ಜಿನೇ ATP ಅಂತ ಕರಿತೀವಿ. ಸೊ ATP ಫುಲ್ ಫಾರ್ಮ್ ಏನು, ಅಡಿನೋಸಿನ್ ಟ್ರೈಫಾಸ್ಫೇಟ್.
ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್, ATP ಫುಲ್ ಫಾರ್ಮ್ ನೆನಪಿರಬೇಕು. ಆಮೇಲೆ ಈ ಕೆಮಿಕಲ್ ಎನರ್ಜಿ ಫಾರ್ಮ್ ಇದೆಯಲ್ವಾ, ಇದು ಕರೆನ್ಸಿ ಥರ. ATP ಇದೆಯಲ್ವಾ, ಅದನ್ನು ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಯಾಕೆ ಎನರ್ಜಿ ಕರೆನ್ಸಿ? ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದು ಕರೆನ್ಸಿ ರುಪೀಸ್ ಅಲ್ವಾ. ಸೊ ಆ ರುಪೀಸ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಏನಾದರೂ ತಗೊಳ್ಳೋಕ್ಕೆ. ಸೊ ಅದೇ ಥರ ನಮ್ಮ ಬಾಡಿಗೆ ಎನರ್ಜಿ ಬೇಕು ಅಂದರೆ ಆವಾಗ ನಾವು ATPನ ಬ್ರೇಕ್ ಮಾಡ್ತೀವಿ. ಸೊ ATPನ ಬ್ರೇಕ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇದು ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಎನರ್ಜಿ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಸೆಲ್ಗೆ ಎನರ್ಜಿ ಸಿಗುತ್ತೆ. ಸೆಲ್ಗೆ ಎನರ್ಜಿ ಸಿಕ್ಕಿದೆ ಅಂದರೆ ಪೂರ್ತಿ ಬಾಡಿಗೆ ಎನರ್ಜಿ ಸಿಕ್ಕಿದೆ ಅಂತ ಅರ್ಥ. ಸೊ ಇದಿಷ್ಟು ಅರ್ಥ ಆಯಿತಾ? ಸೊ ಇಲ್ಲಿ ಏನಾಗ್ತಿದೆ, ಈ ATPs ಇದೆಯಲ್ವಾ, ಇದ್ರ ಒಳಗೆ ಎನರ್ಜಿ ಸ್ಟೋರ್ ಆಗ್ತಿದೆ. ಎಲ್ಲಿಂದ ಬಂತು ಎನರ್ಜಿ? ಫುಡ್ಡಿಂದ. ಸೊ ಫುಡ್ಡಲ್ಲಿರೋ ಎನರ್ಜಿನ ನಾವು ಯಾವುದ್ರಲ್ಲಿ ಕನ್ವರ್ಟ್ ಮಾಡಿದ್ವಿ? ಕೆಮಿಕಲ್ ಎನರ್ಜಿಲಿ. ಸೊ ಆ ಕೆಮಿಕಲ್ ಎನರ್ಜಿ ಯಾವುದು? ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಓಕೆನಾ? ಸೊ ಫುಡ್ಡಲ್ಲಿ ಏನಿರುತ್ತೆ? ಅಫ್ಕೋರ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ವಾ. ಸೊ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕಾರ್ಬನ್ಸ್ ಇರುತ್ತೆ. ಸೊ ಈ ಕಾರ್ಬನ್ ಇದೆಯಲ್ವ, ಇದನ್ನು ಫಸ್ಟು ನಾವು ಬ್ರೇಕ್ ಮಾಡ್ತೀವಿ. ಈ ಎನರ್ಜಿ ರಿಲೀಸ್ ಆದ ತಕ್ಷಣ ಏನು ಮಾಡ್ತೀವಿ, ಅದನ್ನು ಟ್ರ್ಯಾಪ್ ಮಾಡ್ಕೋತೀವಿ. ಟ್ರ್ಯಾಪ್ ಮಾಡಿಕೊಂಡು ಒಂದು ATP ಫಾರ್ಮಲ್ಲಿ ಇಡ್ತೀವಿ. ಓಕೆನಾ? ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ. ಸೊ ಈ ಫೋಲ್ಡಿಂಗ್ಸ್ ಇದೆಯಲ್ವಾ, ಇದರಲ್ಲಿ ನಾನು ಹೇಳಿದಾಗೆ 2 ಮೆಮ್ಬ್ರೇನ್ ಇರುತ್ತೆ. ಒಂದು ಇನ್ನರ್ ಮೆಮ್ಬ್ರೇನ್, ಇನ್ನೊಂದು ಔಟರ್ ಮೆಮ್ಬ್ರೇನ್. ಸೊ ಇನ್ನರ್ ಮೆಮ್ಬ್ರೇನಲ್ಲಿ ಏನಿದೆ? ಫೋಲ್ಡ್ಸ್ ಇದೆ. ಸೊ ಆ ಫೋಲ್ಡ್ಸ್ನ ಏನಂತ ಕರಿತೀವಿ? ಕ್ರಿಸ್ಟೆ ಅಂತ ಕರಿತೀವಿ. ಸೊ ಇಲ್ಲಿ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ATP ಜನರೇಷನ್. ಓಕೆ. ಸೊ ATP ಜನರೇಷನ್ ಆಗಲೇ ER ಹೇಗೆ ಫ್ರೇಮ್ ವರ್ಕ್ ಮಾಡಿಕೊಡ್ತೋ ಕೆಮಿಕಲ್ ರಿಯಾಕ್ಷನ್ಸ್ಗೆ, ಕೆಮಿಕಲ್ ಆ್ಯಕ್ಟಿವಿಟೀಸ್ಗೆ, ಅದೇ ಥರ ಇಲ್ಲಿ ಇನ್ನರ್ ಮೆಮ್ಬ್ರೇನ್ ಏನು ಮಾಡುತ್ತೆ, ಒಂದು ಇಲ್ಲಿ ಸರ್ಫೇಸ್ ಕ್ರಿಯೇಟ್ ಮಾಡುತ್ತೆ. ಈ ಮೆಮ್ಬ್ರೇನ್ ಮತ್ತು ಈ ಮೆಮ್ಬ್ರೇನ್ ಮಧ್ಯದಲ್ಲಿ ಇಲ್ಲಿ ಸರ್ಫೇಸ್ ಕಾಣ್ತಿದೆ ಅಲ್ವಾ. ಸೊ ಈ ಸರ್ಫೇಸ್ ಕ್ರಿಯೇಟ್ ಮಾಡುತ್ತೆ ಯಾವುದಕ್ಕೆ? ಒಂದು ಲಾರ್ಜ್ ATP ಜನರೇಟಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಈ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಓದ್ತೀರಾ. ಓಕೆನಾ? ಸೊ ಔಟರ್ ಮೆಮ್ಬ್ರೇನ್, ಇನ್ನರ್ ಮೆಮ್ಬ್ರೇನ್. ಸೊ ಔಟರ್ ಮೆಮ್ಬ್ರೇನ್ ಈಸ್ ವೆರಿ ಪೋರಸ್ ವೈಲ್ ಇನ್ನರ್ ಮೆಮ್ಬ್ರೇನ್ ಈಸ್ ಡೀಪ್ಲಿ ಫೋಲ್ಡೆಡ್. ಸೊ ಪೋರಸ್ ಅಂತ ಅರ್ಥ ಏನು? ಪೋರಸ್ ಅಂತಂದರೆ ಪೋರ್ಸ್ ಇದೆ ಅಂತ. ಪೋರ್ಸ್ ಅಂದರೆ ಗ್ಯಾಪ್ಸ್, ಈ ಥರ. ಪೋರ್ಸ್ ಅಂತಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ. ಇವಾಗ ಪೋರ್ಸ್ ಅಂತ ಅಂದರೆ ಈ ಥರ ತೂತು ಅಂತ ಅರ್ಥ. ಓಕೆನಾ? ಸೊ ಈ ಪೋರಸ್ ಅರ್ಥ. ಔಟರ್ ಮೆಮ್ಬ್ರೇನ್ ಪೋರಸ್ ಮತ್ತು ಇನ್ನರ್ ಮೆಮ್ಬ್ರೇನ್ ಇರುತ್ತೆ ಡೀಪ್ಲಿ ಫೋಲ್ಡೆಡ್. ಮೈಟೊಕಾಂಡ್ರಿಯಾ ಸ್ಟ್ರೇಂಜ್ ಆರ್ಗನಲ್ಲಿ. ಯಾಕಿದು ಸ್ಟ್ರೇಂಜ್ ಆರ್ಗನಲ್ಲಿ? ಯಾಕಂದರೆ ಇದ್ರೊಳಗೆ ಓನ್ DNA ಇರುತ್ತೆ. ನಾನು ಹೇಳಿದ್ನಲ್ವ, ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ? DNA ಇರುತ್ತೆ ಅಂತ. ಬಟ್ ಇದರಲ್ಲೇ ಒಂದು ಮೈಟೊಕಾಂಡ್ರಿಯಾನೂ ಇರುತ್ತೆ. ಬಟ್ ಮೈಟೊಕಾಂಡ್ರಿಯಾ ಒಳಗೂ DNA ಪ್ರೆಸೆಂಟ್ ಇರುತ್ತೆ. ಅದರದ್ದೇ ಒಂದು ಓನ್ DNA ಪ್ರೆಸೆಂಟ್ ಇರುತ್ತೆ. ಮತ್ತು ರೈಬೋಸೋಮ್ಸ್ ಇರುತ್ತೆ ಇದ್ರೊಳಗೆ. ಸೊ ಅದಕ್ಕೆ ಇದು ಸ್ಟ್ರೇಂಜ್. ಅಂದರೆ ಎಲ್ಲ ಆರ್ಗನಲ್ಲಿ ಥರ ಅಲ್ಲ. ಇವಾಗ ನಾವು ER ನೋಡಿದ್ವಿ, ಅದರೊಳಗಿತ್ತ DNA? ಇಲ್ಲ. ರೈಬೋಸೋಮ್ ಇತ್ತು, ಬಟ್ DNA ಇತ್ತಾ? ಇಲ್ಲ. ಸೊ ರೈಬೋಸೋಮ್ಸು ಇದೆ, DNAನೂ ಇದೆ. ಸೊ ಇದು ಅದ್ರ ಬೇಕಾಗಿರೋ ಪ್ರೋಟೀನ್ಸ್ನ ಅದೇ ಮಾಡಿಕೊಳ್ಳುತ್ತೆ. ಯಾಕಂದರೆ ರೈಬೋಸೋಮ್ ಇದ್ರೊಳಗೆ ಇದೆ. ಸೊ DNA ಇದೆ, ರೈಬೋಸೋಮು ಇದೆ. ಇದಕ್ಕೆ ಎಷ್ಟು ಪ್ರೋಟೀನ್ಸ್ ಬೇಕೋ ಅದು ಖುದ್ದಾಗಿ ಮಾಡಿಕೊಳ್ಳುತ್ತೆ. ಇಷ್ಟ ಅರ್ಥ ಆಯಿತಾ? ನೆಕ್ಸ್ಟು ಸೆಕೆಂಡ್ ಇಂಪಾರ್ಟೆಂಟ್, ಪ್ಲಾಸ್ಟಿಡ್ಸ್. ಸೊ ಪ್ಲಾಸ್ಟಿಡ್ಸ್ ಅನಿಮಲ್ ಸೆಲ್ಲಲ್ಲಿ ಇರಲ್ಲ, ಎಲ್ಲೂ ಇರಲ್ಲ. ಪ್ಲ್ಯಾಂಟ್ಸ್ ಬಿಟ್ಟು ಇನ್ಯಾವುದೇ ಆರ್ಗ್ಯಾನಿಸಮ್ ತಗೊಳ್ಳಿ, ಫಂಗೈ ತಗೊಳ್ಳಿ, ಇಲ್ಲಾಂದರೆ ಬ್ಯಾಕ್ಟೀರಿಯಾ. ಸೊ ಎಲ್ಲೂ ನಿಮಗೆ ಪ್ಲಾಸ್ಟಿಡ್ಸ್ ನೋಡೋದಕ್ಕೆ ಸಿಗಲ್ಲ. ಅನಿಮಲ್ಸಲ್ಲೂ ನೋಡೋಕ್ಕೆ ಸಿಗಲ್ಲ. ಪ್ಲಾಸ್ಟಿಡ್ಸ್ ಓನ್ಲಿ ಯಾವುದ್ರಲ್ಲಿ ನೋಡೋಕ್ಕೆ ಸಿಗುತ್ತೆ? ಪ್ಲ್ಯಾಂಟ್ ಸೆಲ್ಲಲ್ಲಿ. ಸೊ 2 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್ ನೋಡೋಕ್ಕೆ ಸಿಗುತ್ತೆ. ಒಂದು ಕ್ರೋಮೋಪ್ಲಾಸ್ಟ್, ಇನ್ನೊಂದಿರುತ್ತೆ ಲ್ಯೂಕೋಪ್ಲಾಸ್ಟ್. ಸೊ ಕ್ರೋಮೋಪ್ಲಾಸ್ಟ್ ಅಂದರೆ ಕಲರ್ ಇರೋ ಪ್ಲಾಸ್ಟಿಡ್ಸ್. ಸೊ ಪ್ಲಾಸ್ಟಿಡ್ಸ್ ಇದೆಯಲ್ವಾ, ಸೊ ಈ ಪ್ಲಾಸ್ಟಿಡ್ಸ್ ಒಳಗೆ ಒಂದು ಕಲರ್ಡ್ ಪಿಗ್ಮೆಂಟ್ ಇದೆ. ಅಂದರೆ ಪಿಗ್ಮೆಂಟ್ ಅಂತ ಅಂದರೆ ಒಂದು ಕಲರ್ ಕೊಡುವಂಥ ಸಬ್ಸ್ಟೆನ್ಸು. ಸೊ ಆ ಕಲರ್ಡ್ ಸಬ್ಸ್ಟೆನ್ಸ್ ಇದ್ರೊಳಗಿದೆ ಅಂತ ಅಂದರೆ ಸೊ ಅದನ್ನೇನಂತೀವಿ? ಕ್ರೋಮೋಪ್ಲಾಸ್ಟ್. ಕ್ರೋಮೋ ಅಂತ ಅಂದರೆ ಕಲರ್. ಸೊ ಲ್ಯೂಕೋ ಅಂತ ಅಂದರೆ ವೈಟ್ ಆರ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಯಾಕಂದರೆ ಇದ್ರೊಳಗೆ ಕಲರ್ಸ್ ಇರಲ್ಲ, ಪಿಗ್ಮೆಂಟ್ಸ್ ಇರಲ್ಲ. ಸೊ ಪಿಗ್ಮೆಂಟ್ಸ್ ಅಂದರೆ ಕಲರ್ ಕೊಡುವಂಥ ಸಬ್ಸ್ಟೆನ್ಸ್ ಅಲ್ವಾ. ಸೊ ಇದು ಇದರಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಈ ಕ್ಲೋರೋಪ್ಲಾಸ್ಟ್ ಇದೆಯಲ್ವಾ, ಇದೆಲ್ಲಿರುತ್ತೆ? ಪ್ಲ್ಯಾಂಟ್ಸಲ್ಲಿರುತ್ತೆ. ಸೊ ಕ್ಲೋರೋಫಿಲ್, ಪ್ಲಾಸ್ಟಿಡ್ಸ್ ಕಂಟೈನಿಂಗ್ ಕ್ಲೋರೋಫಿಲ್ ಪಿಗ್ಮೆಂಟ್
ಅದನ್ನೇನಂತೀವಿ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಕ್ರೋಮೋಪ್ಲಾಸ್ಟ್ ಇದೆಯಲ್ವಾ, ಸೊ ಕ್ರೋಮೋಪ್ಲಾಸ್ಟ್ ಅಂದರೆ ಕಲರ್ ಇರೋದು. ಸೊ ಕ್ರೋಮೋಪ್ಲಾಸ್ಟಲ್ಲಿ ಕ್ಲೋರೋಪ್ಲಾಸ್ಟ್ ಬರುತ್ತೆ. ಸೊ ಈ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಇರುತ್ತೆ, ಅದಕ್ಕೆ ಇದ್ರ ಹೆಸರು ಕ್ಲೋರೋ ಇಂದ ಸ್ಟಾರ್ಟ್ ಆಗ್ತಿದೆ. ಇದನ್ನು ಹೆಸರು ಏನು, ಕ್ಲೋರೋ ಇಂದನೇ ಸ್ಟಾರ್ಟ್ ಆಗುತ್ತಿದೆ. ಸೊ ಕ್ಲೋರೋಫಿಲ್ ಇದೆಯಲ್ವಾ, ಇದು ಗ್ರೀನ್ ಪಿಗ್ಮೆಂಟ್. ಯಾವ ಪಿಗ್ಮೆಂಟು, ಗ್ರೀನ್ ಪಿಗ್ಮೆಂಟ್. ಎಲ್ಲಿ ನೋಡೋಕ್ಕೆ ಸಿಗುತ್ತೆ, ಪ್ಲ್ಯಾಂಟ್ಸಲ್ಲಿ. ಕ್ಲೋರೋಫಿಲ್ ಗ್ರೀನ್ ಪಿಗ್ಮೆಂಟು, ಅದ್ರ ಜೊತೆಗೆ ಇಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಪಿಗ್ಮೆಂಟ್ಸು ನೋಡೋಕ್ಕೆ ಸಿಗುತ್ತೆ. ಎಲ್ಲಿ, ಕ್ಲೋರೋಪ್ಲಾಸ್ಟ್ ಒಳಗೆ. ಸೊ ಕ್ಲೋರೋಪ್ಲಾಸ್ಟ್ ಒಳಗೆ ಬರೀ ಗ್ರೀನ್ ಪಿಗ್ಮೆಂಟ್ಸ್ ಇರುತ್ತಾ, ಇಲ್ಲ, ಇದ್ರೊಳಗೆ ಏನಿರುತ್ತೆ, ಯೆಲ್ಲೋ ಮತ್ತು ಆರೆಂಜು ಇರುತ್ತೆ. ಸೊ ಅದೇ ಥರ ಲ್ಯೂಕೋಪ್ಲಾಸ್ಟ್ ಆರ್ಗನಲ್ಲಿ ಇದೆಯಲ್ವಾ, ಇದೇನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಏನು ಸ್ಟೋರೇಜ್ ಮಾಡುತ್ತೆ, ಸ್ಟಾರ್ಚ್ ಇರ್ಬೋದು, ಮತ್ತು ಆಯಿಲ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಸ್ಟೋರ್ ಮಾಡುವಂಥದ್ದು ಅಂತ ಒಂದು ಸ್ಯಾಕ್ ಅಥವಾ ವೆಸಿಕಲ್. ಇದರೊಳಗೆ ಏನು ಮಾಡುತ್ತೆ, ಸ್ಟಾರ್ಚ್, ಆಯಿಲ್ಸ್ ಇಲ್ಲ ಪ್ರೋಟೀನ್ಸ್ನ ಸ್ಟೋರ್ ಮಾಡುತ್ತೆ. ಸೊ ಅದನ್ನು ಲ್ಯೂಕೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಲ್ಯೂಕೋಪ್ಲಾಸ್ಟು ಯಾವುದೇ ಪಿಗ್ಮೆಂಟ್ ಇದರಲ್ಲಿ ಇರಲ್ಲ. ಸೊ ಪಿಗ್ಮೆಂಟ್ ಅಂದರೆ ಯಾವ್ದು ಕಲರ್ ಕೊಡುತ್ತೆ ಅದು. ಸೊ ಪಿಗ್ಮೆಂಟ್ ಇಲ್ಲ ಅಂತ ಅಂದರೆ ಇದು ಕಲರ್ಡ್ ಅಲ್ಲ ಅಲ್ವಾ. ಕಲರ್ಡ್ ಅಲ್ಲ ಅಂದರೆ ಇದು ವೈಟ್ ಅಥವಾ ಕಲರ್ಲೆಸ್ ಆಗಿರುತ್ತೆ. ಸೊ ಸ್ಟಾರ್ಚ್, ಆಯಿಲ್ಸ್ ಆ್ಯಂಡ್ ಪ್ರೋಟೀನ್ಸ್ ಗ್ರ್ಯಾನ್ಯೂಲ್ಸ್ ಆರ್ ಸ್ಟೋರ್ಡ್ ಇನ್ಸೈಡ್ ದ ಲ್ಯೂಕೋಪ್ಲಾಸ್ಟ್. ಓಕೆ, ಸೊ ಕ್ಲೋರೋಪ್ಲಾಸ್ಟ್ ಆಯಿತು, ಲ್ಯೂಕೋಪ್ಲಾಸ್ಟ್ ಆಯಿತು. ಇದ್ರಲ್ಲಿ ಲಾಸ್ಟಲ್ಲಿ ಪ್ಲಾಸ್ಟ್ ಅಂತ ಯಾಕೆ ಬರ್ತಿದೆ, ಇದು ಪ್ಲಾಸ್ಟಿಡ್ಸ್ ಅದಕ್ಕೆ. ಸೊ ಕ್ರೋಮೋಪ್ಲಾಸ್ಟಲ್ಲಿ ಕಲರ್ಡ್ ಪ್ಲಾಸ್ಟಿಡ್ಸ್, ಇನ್ನೊಂದು ಲ್ಯೂಕೋಪ್ಲಾಸ್ಟ್. ಸೊ ಕ್ರೋಮೋಪ್ಲಾಸ್ಟಲ್ಲಿ ಕ್ಲೋರೋಪ್ಲಾಸ್ಟ್ ಬರುತ್ತೆ. ಯಾಕೆ, ಅದರೊಳಗೆ ಕ್ಲೋರೋಫಿಲ್ ಪ್ರೆಸೆಂಟ್ ಇದೆ, ಜಾಸ್ತಿ ಅಮೌಂಟ್ ಕ್ಲೋರೋಫಿಲ್ ಇರುತ್ತೆ. ಅದ್ರ ಜೊತೆಗೆ ಯೆಲ್ಲೋ ಆರೆಂಜ್ ಪಿಗ್ಮೆಂಟು ಅದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಕ್ಲೋರೋಫಿಲ್ಲು ಒಂದು ಪಿಗ್ಮೆಂಟು, ಅದ್ರ ಜೊತೆಗೆ ಯೆಲ್ಲೋ ಆರೆಂಜು ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಸೊ ಇನ್ನೊಂದು ಸ್ಟ್ರಕ್ಚರ್ ಇದರಲ್ಲಿ ನೋಡೋದಾದರೆ ಹೇಗೆ ಕಾಣುತ್ತೆ ಕ್ಲೋರೋಪ್ಲಾಸ್ಟ್, ಎಲ್ಲಿರುತ್ತೆ ಕ್ಲೋರೋಪ್ಲಾಸ್ಟ್, ಪ್ಲ್ಯಾಂಟ್ಸಲ್ಲಿ, ಲೀಫಲ್ಲಿ. ಪ್ಲ್ಯಾಂಟ್ಸಲ್ಲಿ ಲೀಫಲ್ಲೂ ಇರುತ್ತೆ, ಸ್ಟೆಮ್ಸಲ್ಲೂ ಇರುತ್ತೆ. ಓಕೆ, ಸೊ ಇದು ಈ ಥರ ಸ್ಟ್ರಕ್ಚರ್ ಇರುತ್ತೆ, ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಸೊ ಇದ್ರ ಒಳಗೆ ಏನಿರುತ್ತೆ ಗೊತ್ತಾ, ಈ ಥರ ಕಾಯಿನ್ಸ್, ಸ್ಟ್ಯಾಕ್ಸ್ ಆಫ್ ಕಾಯಿನ್ಸ್ ಥರ ಸ್ಟ್ರಕ್ಚರ್ ಇರುತ್ತೆ. ಇದನ್ನು ಗ್ರಾನ ಅಂತ ಕರೀತಾರೆ. ಓಕೆನಾ. ಸೊ ಈ ಸ್ಟ್ರಕ್ಚರ್ ಇದೆಯಲ್ಲ, ಈ ಪೂರ್ತಿ ಸ್ಟ್ರಕ್ಚರ್ನ ಗ್ರಾನ ಅಂತ ಕರೀತಾರೆ. ಸೊ ಈ ಥರ ಎಷ್ಟೊಂದಿರುತ್ತೆ. ಓಕೆ, ಸೊ ಇವೆರಡು ಈ ಮೂರು ಇದೆಯಲ್ವಾ, ಇದು ಒಂದಕ್ಕೊಂದು ಕನೆಕ್ಟಿವ್ ಆಗಿರುತ್ತೆ. ಮತ್ತು ಇಲ್ಲಿ ಖಾಲಿ ಜಾಗ ಇದೆಯಲ್ವಾ, ಈ ಖಾಲಿ ಜಾಗನ ಸ್ಟ್ರೋಮಾ ಅಂತ ಕರೀತಾರೆ. ಏನಂತ ಕರೀತಾರೆ, ಸ್ಟ್ರೋಮಾ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಇಲ್ಲಿ ಡಬಲ್ ಮೆಮ್ಬ್ರೇನ್ ಬರ್ತಿದೆ. ಸೊ ಡಬಲ್ ಮೆಮ್ಬ್ರೇನ್, ಎರಡು ಮೆಮ್ಬ್ರೇನ್ ಇದೆ, ಎರಡು ಕವರಿಂಗ್ ಇದೆ. ಸೊ ಅದಕ್ಕೆ ಇದನ್ನೇನಂತ ಕರಿತೀವಿ, ಡಬಲ್ ಮೆಮ್ಬ್ರೇನ್. 2 ಮೆಮ್ಬ್ರೇನ್ಸ್ ಇರುತ್ತೆ. ಓಕೆನಾ, ಇಷ್ಟು ಅರ್ಥ ಆಯಿತಾ. ಸೊ ಮತ್ತು ಈ ಪ್ಲಾಸ್ಟಿಡ್ಸ್ ಇದೆಯಲ್ವಾ, ಇದರಲ್ಲೂ ಅಷ್ಟೇ, ಇದ್ರೊಳಗೂ DNA ಇರುತ್ತೆ, ಅದರದ್ದೇ ಓನ್ DNA ಮತ್ತು ರೈಬೋಸೋಮ್ಸ್. ಸೊ ಈ ಪ್ಲಾಸ್ಟಿಡ್ಸ್ ಒಳಗೆ ಏನಿರುತ್ತೆ, DNA ಮತ್ತು ರೈಬೋಸೋಮ್ಸ್. ಸೊ ಪ್ಲಾಸ್ಟಿಡ್ಸ್ ಮತ್ತು ಮೈಟೊಕಾಂಡ್ರಿಯಾ ಎರಡು ಸ್ಟ್ರೇಂಜ್ ಆರ್ಗನಲ್ಲಿ, ಯಾಕಂದರೆ ಅದರದ್ದೇ ಓನ್ DNA ಇದೆ ಮತ್ತು ರೈಬೋಸೋಮ್ಸು ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ಇದರಲ್ಲಿ ಏನು ಹೇಳಿದ್ದಾರೆ, ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಪ್ಲಾಸ್ಟಿಡ್ಸ್ ಕನ್ಸಿಸ್ಟ್ಸ್ ಆಫ್ ನ್ಯೂಮರಸ್ ಮೆಮ್ಬ್ರೇನ್ ಲೇಯರ್ಸ್ ಎಂಬೆಡೆಡ್ ಇನ್ ಅ ಮೆಟೀರಿಯಲ್ ಕಾಲ್ಡ್ ಸ್ಟ್ರೋಮಾ. ಸೊ ಒಂದು ಮೆಟೀರಿಯಲ್, ಆವಾಗಲೇ ನಾನು ಇಲ್ಲಿ ಖಾಲಿ ಜಾಗ ಹೇಳಿದ್ನಲ್ಲ, ಆ ಖಾಲಿ ಜಾಗದಲ್ಲಿ ನ್ಯೂಮರಸ್ ಮೆಮ್ಬ್ರೇನ್ ಲೇಯರ್ಸ್, ಅಂದರೆ ಈ ಥರ ಲೇಯರ್ಸ್ ಇತ್ತಲ್ವಾ, ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸು. ಸೊ ಅದೆಲ್ಲ ಏನಿರುತ್ತೆ, ಎಂಬೆಡೆಡ್ ಅಂದರೆ ಅದರಲ್ಲಿ ಜಾಯಿಂಟ್ ಆಗಿರುತ್ತೆ. ಸೊ ಪ್ಲಾಸ್ಟಿಡ್ಸ್ ಸಿಮಿಲರ್ ಇರುತ್ತೆ ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಸೊ ಯಾಕಂದರೆ ಇದು ಡಬಲ್ ಮೆಮ್ಬ್ರೇನ್, ಇದು ಡಬಲ್ ಮೆಮ್ಬ್ರೇನ್. ಇಂಟರ್ನಲ್ ಸ್ಟ್ರಕ್ಚರ್ ಡಿಫ್ರೆಂಟ್, ಬಟ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಎರಡೂ ಸೇಮ್ ಇರುತ್ತೆ. ಮತ್ತು ಮೈಟೊಕಾಂಡ್ರಿಯಾ ಥರನೇ ಇದರಲ್ಲಿ ಓನ್ DNA ಮತ್ತು ರೈಬೋಸೋಮ್ ಎರಡು ಇರುತ್ತೆ. ಸೊ ಇವೆರಡು ಸಿಮಿಲಾರಿಟೀಸ್, ಒಂದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಸಲ್ಲಿ, ಇನ್ನೊಂದು ಓನ್ DNA ಮತ್ತು ರೈಬೋಸೋಮ್ಸ್ ಇರುತ್ತೆ. ಓಕೆನಾ. ಸೊ ಇವಾಗ ಲಾಸ್ಟ್ ಟಾಪಿಕ್ ವ್ಯಾಕ್ಯೂಲ್ಸ್.
ಸೊ ವ್ಯಾಕ್ಯೂಲ್ಸು ಸಿಂಗಲ್ ಮೆಮ್ಬ್ರೇನ್, ಇದು ಒಂದು ನೆನ್ಪಿಟ್ಕೊಳ್ಳಿ, ಇದು ಒನ್ ಮೆಮ್ಬ್ರೇನ್. ಎರಡು ಮೆಮ್ಬ್ರೇನ್ದು 3, ಒಂದು ನ್ಯೂಕ್ಲಿಯಸ್, ಇನ್ನೊಂದು ಮೈಟೊಕಾಂಡ್ರಿಯಾ, ಇನ್ನೊಂದು ಪ್ಲಾಸ್ಟಿಡ್ಸ್. ಸೊ ಈ 3 ಬಿಟ್ಟರೆ ಇನ್ನೆಲ್ಲ ಸಿಂಗಲ್ ಮೆಮ್ಬ್ರೇನೆ. ಮತ್ತು ಪ್ಲಾಸ್ಟಿಡ್ಸ್ ಇದೆಯಲ್ವ, ಅದ್ರ ಒಳಗೂ ನಿಮಗೆ ಈ ಥರ ಮೆಮ್ಬ್ರೇನಸ್ ಸ್ಟ್ರಕ್ಚರ್ಸ್ ನೋಡೋಕ್ಕೆ ಸಿಕ್ತು ಅಲ್ವಾ. ಸೊ ಅದು ಸಿಂಗಲ್ ಮೆಮ್ಬ್ರೇನೆ. ಓಕೆನಾ. 3 ಮಾತ್ರ ಡಬಲ್ ಮೆಮ್ಬ್ರೇನ್. ಡಬಲ್ ಮೆಮ್ಬ್ರೇನ್ ಅಂದರೆ 2 ಕವರಿಂಗ್ಸ್ ಇರುತ್ತೆ. ಸೊ ಲಾಸ್ಟ್ ಸೆಲ್ ಆರ್ಗನಲ್ಲಿ ವ್ಯಾಕ್ಯೂಲ್ಸ್. ಸೊ ವ್ಯಾಕ್ಯೂಲ್ಸಲ್ಲಿ ಅನಿಮಲ್ ಸೆಲ್ಲಲ್ಲಿ ವ್ಯಾಕ್ಯೂಲ್ಸ್ ಇದೆಯಲ್ವ, ಅದು ಸ್ಮಾಲ್ ಇರುತ್ತೆ, ಸ್ಮಾಲ್ ಸೈಜ್. ಬಟ್ ಪ್ಲ್ಯಾಂಟ್ಸಲ್ಲಿ ಇರುತ್ತಲ್ವ, ಅದು ತುಂಬ ಲಾರ್ಜ್ ಇರುತ್ತೆ. ಎಷ್ಟಿರುತ್ತೆ ಅಂದರೆ 50 to 90% ಸೆಲ್. ಇವಾಗ 50 to 90% ಅಂದರೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸೆಲ್ಲಲ್ಲಿ ಏನಿರುತ್ತೆ, ವ್ಯಾಕ್ಯೂಲ್ಸ್ ಇರುತ್ತೆ. ಸೊ ವ್ಯಾಕ್ಯೂಲ್ಸ್ ಏನು, ಇದು ಸ್ಟೋರೇಜ್ ಸ್ಯಾಕ್ಸ್. ಏನೇನು ಸ್ಟೋರ್ ಮಾಡ್ಬೋದು, ಸಾಲಿಡ್ಸ್ ಆದರೂ ಆಗಿರ್ಬೋದು, ಲಿಕ್ವಿಡ್ಸ್ ಆದರೂ ಆಗಿರ್ಬೋದು, ಅದರಲ್ಲಿ ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಸೊ ಸೆಲ್ ಸ್ಯಾಪ್ ಇರ್ಬೋದು. ಸ್ಯಾಪ್ ಅಂತ ಅಂದರೆ ವೇಸ್ಟ್ ಮಟೀರಿಯಲ್. ಸೆಲ್ಗೆ ಏನೇನು ಬೇಡವೋ ಅದನ್ನೆಲ್ಲ ಅದ್ರ ಒಳಗೆ ಹಾಕುತ್ತೆ. ಓಕೆನಾ. ಸೊ ಅದ್ರ ಜೊತೆಗೆ ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಶುಗರ್ ಇರ್ಬೋದು. ಅಮೈನೋ ಆ್ಯಸಿಡ್ಸ್ ಅಂದರೆ ಪ್ರೋಟೀನ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಆ ಸಬ್ಸ್ಟಾನ್ಸು. ಸೊ ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಆರ್ಗ್ಯಾನಿಕ್ ಮೆಟೀರಿಯಲ್ ಇರಲಿ, ಪ್ರೋಟೀನ್ ಇರಲಿ. ಸೊ ಅದನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡುತ್ತೆ, ಈ ವ್ಯಾಕ್ಯೂಲ್ ಒಳಗೆ ಸ್ಟೋರ್ ಮಾಡುತ್ತೆ. ಸೊ ಇದ್ರ ಮೇನ್ ಫಂಕ್ಷನ್ ಏನು ಅಂತ ಅಂದರೆ, ಇದು ಟರ್ಜಿಡಿಟಿ ಪ್ರೊವೈಡ್ ಮಾಡುತ್ತೆ ಮತ್ತು ರಿಜಿಡಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಇವಾಗ ಸೆಲ್ಲು ಇಷ್ಟು ಸೆಲ್ಲಲ್ಲಿ ಇವಾಗ ವ್ಯಾಕ್ಯೂಲ್ ಇಷ್ಟು ಅಮೌಂಟ್ ಕವರ್ ಮಾಡ್ತಿದೆ ಅಂತಂದರೆ, ಇದು ಟರ್ಜಿಡ್ ಅಂದರೆ ವಾಟರ್ ಕಂಟೆಂಟು, ವಾಟರ್ ಇದೆಯಲ್ವಾ. ಸೊ ಇದ್ರ ಒಳಗೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ಅಂದರೆ ಇಲ್ಲಿ ಕಾನ್ಸಂಟ್ರೇಟೆಡ್ ಅಂತ ಅಂದರೆ ವಾಟರ್ ಕಮ್ಮಿ ಇರುತ್ತೆ ಅಂತ, ಇಲ್ಲೇನಿರುತ್ತೆ ವಾಟರ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಮೇಂಟೈನ್ ಮಾಡಿಡುತ್ತೆ. ಯಾಕೆ ಅಂದರೆ ಸೆಲ್ನ ಅಪ್ರೈಟ್ ಇಡೋದಕ್ಕೆ. ಇವಾಗ ಸೆಲ್ ಹೀಗಿದೆ ಅಂದರೆ ಸ್ಟೆಮ್ ಒಳಗೆ, ಇದು ಸ್ಟೆಮ್ ಅಂತ ಅಂದರೆ, ಸೊ ಇವಾಗ ಸ್ಟೆಮ್ ಅಂತ ಅಂದರೆ, ಸೊ ಈ ಸ್ಟೆಮ್ ಒಳಗೆ ಇಲ್ಲಿ ಸೆಲ್ಲು ಅಪ್ರೈಟಾಗೇ ಇರಬೇಕು. ಈ ಥರ ಇರೋ ಸೆಲ್ ಈ ಥರ ಇರಬಾರ್ದು ಅಲ್ವಾ. ಸೊ ಇದನ್ನು ಅಪ್ರೈಟಾಗಿ ಇಡೋದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ, ಅದನ್ನೇ ಟರ್ಜಿಡಿಟಿ ಅಂತ ಕರೀತಾರೆ. ಮತ್ತು ರಿಜಿಡಿಟಿ. ಮತ್ತು ಸೆಲ್ ರಿಜಿಡಿಟಿ ಅಂತ ಅಂದರೆ ಸೆಲ್ ರಿಜಿಡ್ ಆಗಿರೋದಕ್ಕೆ, ಸೆಲ್ ಶೇಪ್ ಹಾಗೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು, ವ್ಯಾಕ್ಯೂಲ್. ಓಕೆನಾ. ಅದೇ ಥರ ಅಮೀಬಾದಲ್ಲಿ, ಸೊ ಅಮೀಬಾದಲ್ಲಿ ಫುಡ್ ವ್ಯಾಕ್ಯೂಲ್ ನೋಡೋಕ್ಕೆ ಸಿಗುತ್ತೆ. ಪ್ಲ್ಯಾಂಟ್ ಸೆಲ್ಲಲ್ಲಿ ಇದೆಲ್ಲ ವೇಸ್ಟ್ ಮಟೀರಿಯಲ್ ಸ್ಟೋರ್ ಮಾಡೋದು ಮತ್ತು ಇದೆಲ್ಲ ಸ್ಟೋರ್ ಮಾಡೋದು ಮತ್ತು ರಿಜಿಡಿಟಿ, ಟರ್ಜಿಡಿಟಿ. ಬಟ್ ಅಮೀಬಾದಲ್ಲಿ ಏನು ಮಾಡುತ್ತೆ, ಫುಡ್ ವ್ಯಾಕ್ಯೂಲ್. ಸೊ ಇದು ಅಮೀಬಾ ಇದೆಯಲ್ವ, ಸೂಡೋಪೋಡಿಯಾಯಿಂದ ಈ ಥರ ಫುಡ್ ವ್ಯಾಕ್ಯೂಲ್ ಫುಡ್ನ ಕನ್ಸ್ಯೂಮ್ ಮಾಡುತ್ತೆ. ಆ ಫುಡ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಯಾವುದನ್ನು, ಫುಡ್ ವ್ಯಾಕ್ಯೂಲ್ನ. ಅದೇ ಥರ ಕೆಲವೊಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಬಟ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ, ಇದನ್ನು ವಾಟರ್ ಎಕ್ಸ್ಪೆಲ್ ಮಾಡೋಕ್ಕೆ ಅಥವಾ ವೇಸ್ಟನ್ನ ಎಕ್ಸ್ಪೆಲ್ ಮಾಡೋಕ್ಕೆ, ಅಂದರೆ ವಾಟರ್ ವೇಸ್ಟ್ ಮಟೀರಿಯಲ್ನ ಇದ್ರೊಳಗೆ ಹಾಕೋಕ್ಕೆ ಯೂಸ್ ಮಾಡಿಕೊಡುತ್ತೆ. ಯಾವುದು, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಅರ್ಥ ಆಯಿತಾ. ಸೊ ವೇಸ್ಟ್ ಸೆಲ್ಗೆ ಬೇಡ ಅಂತ ಅಂದರೆ ಏನು ಮಾಡುತ್ತೆ, ಡಸ್ಟ್ಬಿನ್ ಥರ. ಸೊ ವ್ಯಾಕ್ಯೂಲ್ಸ್ನ ಡಸ್ಟ್ಬಿನ್ ಥರ ಯೂಸ್ ಮಾಡುತ್ತೆ. ಸೊ ಇಷ್ಟು ಅರ್ಥ ಆಯಿತಾ. ಸೊ ಇಲ್ಲಿ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಪೂರ್ತಿ ಸಮ್ಮರಿ ಏನು ಕೊಟ್ಟಿದ್ದಾರೆ. ಸೊ ಈಚ್ ಸೆಲ್ thus acquires its structure and ability to function because of the organization of its membrane and organelle. ಸೊ ಈಚ್ ಸೆಲ್, ಎಷ್ಟೊಂದು ಸೆಲ್ಸ್ ಇರುತ್ತಲ್ವ, ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸು. ಲಿವರ್ ಸೆಲ್ ಬಗ್ಗೆ ಹೇಳಿದೆ, ಅದೇ ಥರ ಸ್ಕಿನ್ದು ಸೆಲ್ಸ್ ಇರುತ್ತೆ. ಸೊ ಅದೆಲ್ಲ ಏನು ಮಾಡುತ್ತೆ, ಎಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಫಂಕ್ಷನ್ ಮಾಡಬೇಕು ಅಲ್ಲಿ ಮಾತ್ರ ಅರೇಂಜ್ ಆಗಿರುತ್ತೆ. ಓಕೆನಾ. ಸೊ ಇದನ್ನು ನಾವು ಬೇಸಿಕ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಯಾವುದ್ಯಾವುದು ಕೆಲಸ ಮಾಡ್ಬೋದು ಸೆಲ್ಸು, ರೆಸ್ಪಿರೇಷನ್ ಮಾಡುತ್ತೆ ಮತ್ತು ನ್ಯೂಟ್ರಿಷನ್ ತಗೊಳುತ್ತೆ. ಯಾವುದು, ಬ್ಲಡ್ ಸೆಲ್ ಇರ್ಬೋದು ಅಲ್ವಾ. ಸೊ ಅದೇ ಥರ ಕ್ಲಿಯರಿಂಗ್ ದ ವೇಸ್ಟ್ ಮಟೀರಿಯಲ್. ಇವಾಗ ನಾವು ನೋಡಿದ್ವಿ ವ್ಯಾಕ್ಯೂಲ್ಸ್ ಕೆಲವೊಂದು ಸೆಲ್ಸ್ ಯೂಸ್ ಮಾಡ್ತಾರೆ ವೇಸ್ಟ್ ಮಟೀರಿಯಲ್ನ ರಿಮೂವ್ ಮಾಡೋದಕ್ಕೋಸ್ಕರ. ಮತ್ತು ಫಾರ್ಮಿಂಗ್ ನ್ಯೂ ಪ್ರೋಟೀನ್ಸ್ ಫಾರ್ಮೇಷನ್ಗೋಸ್ಕರನೂ ಸೆಲ್ಸ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೇ ಎಲ್ಲ ಕೆಲಸ, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಒಂದು ಸೆಲ್ ಮಾಡುತ್ತೆ. ಸೊ ಆ ಸೆಲ್ ಮಾಡೋದ್ರಿಂದ ಇದನ್ನು ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಕರಿತೀವಿ. ಮತ್ತು ಬೇಸಿಕ್ ಯೂನಿಟ್, ಅಟ್ಲೀಸ್ಟ್ ಒಂದು ಸೆಲ್ ಆದರೂ ಬೇಕು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ. ಸೊ ವೈರಸ್ನ ಅದಕ್ಕೆ ನಾವು ಲಿವಿಂಗಲ್ಲೂ ತೊಗೊಳ್ಳಲ್ಲ, ನಾನ್ ಲಿವಿಂಗಲ್ಲೂ ತೊಗೊಳ್ಳಲ್ಲ. ಯಾಕಂದರೆ ಇದು ಕಂಪ್ಲೀಟ್ ಸೆಲ್ ಇಲ್ಲ ಇದರೊಳಗೆ.
ಇದರಲ್ಲಿ ನ್ಯೂಕ್ಲಿಯಸ್ ಇಲ್ಲ ಅಲ್ವಾ. ಸೊ ಇದರಲ್ಲಿ ಮೈಟೊಕಾಂಡ್ರಿಯಾ ಇಲ್ಲ. ಸೊ ಇದು ಕಂಪ್ಲೀಟ್ ಸೆಲ್ ಅಲ್ಲ, ಅದಕ್ಕೆ ಇದನ್ನು ನಾವು ಲಿವಿಂಗಲ್ಲಿ ತೊಗೊಳ್ಳಲ್ಲ. ಲಿವಿಂಗು ಅಂತಲೂ ಹೇಳಲ್ಲ, ನಾನ್ ಲಿವಿಂಗ್ ಅಂತಲೂ ಹೇಳಲ್ಲ. ಸೊ ಇಷ್ಟು ಅರ್ಥ ಆಯಿತಾ. ಸೊ ಇದು ಕಂಪ್ಲೀಟ್ ಚಾಪ್ಟರು. ನಾನು ಲಾಸ್ಟಲ್ಲಿ ಆವಾಗಲೇ ಹೇಳಿದಾಗೆ ನಾನು ಈ ಸೆಲ್ ಆರ್ಗನಲೀಸ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವ, ತೋರಿಸಿದ್ನಲ್ವ ಹೇಗಿರುತ್ತೆ ಇದರೊಳಗೆ, ಕ್ಲೋರೋಪ್ಲಾಸ್ಟ್ ಒಳಗೆ. ಸೊ ಇಲ್ಲಿ ನೋಡ್ಬೋದು, ಈ ಕ್ಲೋರೋಪ್ಲಾಸ್ಟ್ ಒಳಗೆ ಇಲ್ಲಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆಯಾ. ಸೊ ಈ ಸ್ಟ್ರೋಮಾ ಇದೆಯಲ್ವಾ, ಈ ಸ್ಟ್ರೋಮಾ ಅನ್ನೋ ಕೆಮಿಕಲಲ್ಲಿ ಇಲ್ಲಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಆ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ನೇ ಗ್ರಾನ ಅಂತ ಕರಿತೀವಿ. ಅದೆಲ್ಲಿರುತ್ತೆ, ಕ್ಲೋರೋಪ್ಲಾಸ್ಟಲ್ಲಿರುತ್ತೆ. ಅದೇ ಥರ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯಸ್ಸಲ್ಲಿ ಈ ಪಾರ್ಟ್ ಇದೆಯಲ್ವಾ, ಇದನ್ನು ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಓಕೆ, ಸೊ ಇದನ್ನು ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಎರಡಿರುತ್ತೆ, ಒಂದು ಕ್ರೊಮ್ಯಾಟಿನ್ ಇಲ್ಲಿ ತೋರಿಸಿಲ್ಲ, ಬಟ್ ಇದು ನ್ಯೂಕ್ಲಿಯಸ್. ಓಕೆನಾ. ಆಮೇಲೆ ಇದು ವ್ಯಾಕ್ಯೂಲ್. ನೀವು ನೋಡ್ಬೋದು ಎಷ್ಟು 50 to 90% ಕವರ್ ಮಾಡಿದೆ ಅಲ್ವಾ. ಮತ್ತು ಇದೆಲ್ಲ ಕ್ಲೋರೋಪ್ಲಾಸ್ಟ್. ಇದರಲ್ಲಿ ಒಳಗೆ ಇಂಟರ್ನಲ್ ಆರ್ಗನೈಸೇಷನ್ ಇದೊಂದರಲ್ಲಿ ತೋರಿಸಿದ್ದಾರೆ, ಇದಿಷ್ಟು ಕ್ಲೋರೋಪ್ಲಾಸ್ಟ್. ಓಕೆನಾ. ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಕ್ಲೋರೋಪ್ಲಾಸ್ಟ್. ಮತ್ತು ಇಲ್ಲಿ ಫ್ಲೂಯಿಡ್, ಸೆಮಿ ಫ್ಲೂಯಿಡ್ ಇದೆಯಲ್ವಾ, ಅದು ಸೈಟೋಪ್ಲಾಸಮ್. ಇದು ಮೈಟೊಕಾಂಡ್ರಿಯಾ. ಓಕೆ. ಸೊ ಇದು ಸೆಲ್ ವಾಲ್. ಈಚೆ ಇದೆಯಲ್ವಾ, ಇದು ಸೆಲ್ ವಾಲ್. ಒಳಗಿರೋದು ಪ್ಲಾಸ್ಮಾ ಮೆಮ್ಬ್ರೇನ್. ಇಲ್ಲಿ ನೋಡಿ, ಇದು ಪ್ಲಾಸ್ಮಾ ಮೆಮ್ಬ್ರೇನ್, ಇದು ಸೆಲ್ ವಾಲ್, ಇದು ಪೂರ್ತಿ. ಓಕೆ. ಮತ್ತು ಇದು ಅಡ್ಜಸೆಂಟ್ ಸೆಲ್ ವಾಲ್. ಇದು ಸೆಲ್ ವಾಲ್. ಈ ಲೈನ್ ಇದೆಯಲ್ವಾ, ಬರೀ ಲೈನ್ ಅಬ್ಸರ್ವ್ ಮಾಡಿ. ಇದಿದೆಯಲ್ವಾ ಈ ಕಡೆದು, ಇದು ಸೆಲ್ ವಾಲೇ, ಬಟ್ ಅಡ್ಜಸೆಂಟ್ ಸೆಲ್ ವಾಲ್. ಅಂದರೆ ಬೇರೆ, ಇವಾಗ ಒಂದೇ ಸೆಲ್ ಇರೋಲ್ಲ, ಎಷ್ಟೊಂದು ಸೆಲ್ ಇರುತ್ತಲ್ವ, ಅದ್ರದ್ದು ಸೆಲ್ ವಾಲ್. ಇವಾಗ ಇದು ಕಂಟಿನ್ಯೂ ಆಗುತ್ತೆ ಈ ಥರ. ಇಷ್ಟು ಅರ್ಥ ಆಯಿತಾ. ಸೊ ಇದು ಮೈಟೊಕಾಂಡ್ರಿಯಾ ಆಯಿತು. ಚಿಕ್ಕ ಚಿಕ್ಕದು ರೈಬೋಸೋಮ್ಸ್. ಮತ್ತು ಇಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾಕೆ ಇಲ್ಲಿ ರೈಬೋಸೋಮ್ ಕಾಣಿಸ್ತಿದೆಯಾ, ಸೊ ಅದನ್ನು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೀವಿ. ಮತ್ತು ಇಲ್ಲಿ ವೆಸಿಕಲ್ಸ್, ಇದೂ ಲೈಸೋಸೋಮೆ. ಇಲ್ಲೂ ಲೈಸೋಸೋಮ್ ಇದೆ, ಇಲ್ಲೂ ಲೈಸೋಸೋಮ್ ಇದೆ, ಇದು ಲೈಸೋಸೋಮೆ. ಅರ್ಥ ಆಯಿತಾ. ಕ್ಲೋರೋಪ್ಲಾಸ್ಟ್ ನ್ಯೂಕ್ಲಿಯಸ್ ಆಯಿತು. ಇದು ನ್ಯೂಕ್ಲಿಯರ್ ಎನ್ವೆಲಪ್. ಇದು ಕವರಿಂಗ್ ಇದೆಯಲ್ವ, ಇದನ್ನು ಕವರ್ ಮಾಡಿದೆಯಲ್ವ, ಇದನ್ನು ನ್ಯೂಕ್ಲಿಯರ್ ಎನ್ವೆಲಪ್ ಅಥವಾ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಅಂತ ಕರೀತಾರೆ. ಸೊ ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕೊಟ್ಟರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎನ್ವೆಲಪ್ ಅಂದರೆ ಕವರ್ ಅಲ್ವಾ. ಸೊ ಅದೇ ಥರ ಇದು ಪ್ಲ್ಯಾಂಟ್ ಸೆಲ್. ಸೊ ಪ್ಲ್ಯಾಂಟ್ ಸೆಲ್ಲಲ್ಲಿ ನಮಗೆ ಕ್ಲೋರೋಪ್ಲಾಸ್ಟ್ ನೋಡೋಕ್ಕೆ ಸಿಕ್ತು, ವ್ಯಾಕ್ಯೂಲ್ ದೊಡ್ಡದಾಗಿ ಸಿಕ್ತು ಅಲ್ವಾ. ಸೊ ಇದೆಲ್ಲ ಪ್ಲ್ಯಾಂಟ್ ಸೆಲ್ಲಲ್ಲಿರುತ್ತೆ. ಮತ್ತು ನ್ಯೂಕ್ಲಿಯಸ್ ನೋಡಿ, ಇಲ್ಲಿ ಪೆರಿಫೆರಿಲಿದೆ. ಪೆರಿಫೆರಿಲಿ ಅಂದರೆ ಸೈಡಲ್ಲಿದೆ, ಬಟ್ ಇದರಲ್ಲಿ ನೋಡಿ ನ್ಯೂಕ್ಲಿಯಸ್ ಸೆಂಟರಲ್ಲಿದೆ. ಸೊ ಇದರಲ್ಲಿ ಒಂದು ಸ್ಟ್ರಕ್ಚರ್ ಕಾಣುತ್ತೆ, ಸೆಂಟ್ರಿಯೋಲ್ ಅಂತ. ಇದು ನೆನ್ಪಿಡ್ಕೊಳ್ಳಿ. ಈ ಸೆಂಟ್ರಿಯೋಲ್ಸ್ ಓನ್ಲಿ ಅನಿಮಲ್ ಸೆಲ್ಲಲ್ಲೇ ಇರುತ್ತೆ. ಸೊ ಇಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯಿತು, ಇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದೆಲ್ಲ ರೈಬೋಸೋಮ್ ಚಿಕ್ಕ ಚಿಕ್ಕದು ಕಾಣಿಸ್ತಿದೆಯಾ, ಇದೆಲ್ಲ ಇದರಲ್ಲೂ ಇದೆ. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೂ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಗಾಲ್ಜಿ ನೋಡ್ಕೊಳ್ಳಿ. ಸೊ ಗಾಲ್ಜಿ ಅಪರೇಟಸ್ ಹೇಗೆ ಕಾಣುತ್ತೆ ನೋಡ್ತಿದ್ದೀರಾ, ಇದು ಏನು ಸಿಸ್ಟರ್ನೆ. ಸೊ ಸಿಸ್ಟನ್ಸ್ ಅಥವಾ ಸಿಸ್ಟರ್ನೆ, ಇದು ಪ್ಯಾರಲಲಿ ಅರೇಂಜ್ ಆಗಿದೆ. ಓಕೆ. ಸೊ ಮೈಟೊಕಾಂಡ್ರಿಯಾ ಸೇಮ್ ಸ್ಟ್ರಕ್ಚರ್. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇದೆಯಾ, ಇಲ್ಲ. ಇದೆಲ್ಲ ಸೈಟೋಪ್ಲಾಸಮ್. ಇದು ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯರ್ ಎನ್ವೆಲಪ್. ಇಲ್ಲಿ ಒಂದು ಗ್ಯಾಪ್ ಥರ ಕಾಣ್ತಿದೆ ಗೊತ್ತಾ. ಸೊ ಈ ಗ್ಯಾಪ್ನ ನ್ಯೂಕ್ಲಿಯರ್ ಪೋರ್ ಅಂತ ಕರೀತಾರೆ. ಓಕೆ. ಸೊ ಆ ನ್ಯೂಕ್ಲಿಯರ್ ಪೋರ್ ಇದು ಅನಿಮಲ್ ಸೆಲ್ ಆಯಿತು, ಇದು ಪ್ಲ್ಯಾಂಟ್ ಸೆಲ್. ಸೊ ಅಷ್ಟೇ ಈ ವಿಡಿಯೋ. ಈ ಕಂಪ್ಲೀಟ್ ಚಾಪ್ಟರ್ ಫಿನಿಷ್ ಆಗಿದೆ. ಸೊ ಥ್ಯಾಂಕ್ ಯು.